ಹಾಯ್ ವಿದ್ಯಾರ್ಥಿಗಳು, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SHಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ನಾವು ಇವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 1 ಗುಣಾಕಾರ, ಅದರಲ್ಲಿದು 8ನೇ ವಿಡಿಯೋ. ಹಾಗಾದರೆ ವಿದ್ಯಾರ್ಥಿಗಳು, ಅಭ್ಯಾಸ 1.1ರಲ್ಲಿ 5ನೇ ಪ್ರಶ್ನೆ, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಅದರಲ್ಲಿ ಮೊದಲನೇದು, ಸಿದ್ದಪ್ಪನು ಕಿತ್ತಳೆ ಹಣ್ಣನ್ನು ರಫ್ತು ಮಾಡುವ ಹಣ್ಣಿನ ದಲ್ಲಾಳಿ. ಒಂದು ಡಬ್ಬಿಯಲ್ಲಿ 144 ಕಿತ್ತಳೆ ಹಣ್ಣು ಇರುತ್ತವೆ. ಅವನು 259 ಕಿತ್ತಳೆ ಹಣ್ಣಿನ ಡಬ್ಬಿಗಳನ್ನು ರಫ್ತು ಮಾಡುತ್ತಾನೆ. ಹಾಗಾದರೆ ಅವನು ರಫ್ತು ಮಾಡುವ ಕಿತ್ತಳೆ ಹಣ್ಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪರಿಹಾರ. ಹಾಗಾದರೆ ವಿದ್ಯಾರ್ಥಿಗಳೇ ನೋಡಬಹುದು, ಕಿತ್ತಳೆ ಹಣ್ಣಿನ ಡಬ್ಬಿಗಳನ್ನು ರಫ್ತು ಮಾಡುತ್ತಾನೆ. ಹಾಗಾದರೆ ವಿದ್ಯಾರ್ಥಿಗಳೇ, ರಫ್ತು ಮಾಡಿರುವ ಕಿತ್ತಳೆ ಹಣ್ಣಿನ ಡಬ್ಬಿಗಳ ಸಂಖ್ಯೆ. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಿದೆ? 259. ಹಾಗಾದರೆ ವಿದ್ಯಾರ್ಥಿಗಳೇ, ಒಂದು ಡಬ್ಬಿಲಿರುವ ಕಿತ್ತಳೆ ಹಣ್ಣುಗಳು ಎಷ್ಟು? 144. ಒಂದು ಡಬ್ಬಿಯಲ್ಲಿರುವ ಕಿತ್ತಳೆ ಹಣ್ಣುಗಳ ಸಂಖ್ಯೆ. ಎಷ್ಟಿದೆ ವಿದ್ಯಾರ್ಥಿಗಳೇ? 144. ಹಾಗಾದರೆ ವಿದ್ಯಾರ್ಥಿಗಳು ಏನು ಕೇಳಿದ್ದಾರೆ? ರಫ್ತು ಮಾಡುವ ಕಿತ್ತಳೆ ಹಣ್ಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. 259 ರಫ್ತು ಮಾಡಿರುವ ಡಬ್ಬಿಗಳಲ್ಲಿನ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಮಾಡ್ತೀರಾ? 259 ಗುಣಿಸು 144. ಹಾಗಾದರೆ ವಿದ್ಯಾರ್ಥಿಗಳು ನಾನು ನೋಡಬೇಕು, 259ಕ್ಕೆ 144ರಿಂದ ಗುಣಿಸಬೇಕು ವಿದ್ಯಾರ್ಥಿಗಳೇ. 4 9 36, 3 ಲೀಟ್ರಿ 6 ಲೀಟ್ರಿ, 4 5 20, 23 23, 4 5 8, 8 2 10. ಹಾಗಾದರೆ ವಿದ್ಯಾರ್ಥಿಗಳು ಬಿಡಿಸ್ತಾನಲ್ಲಿ ಗುಣಾಕಾರ ಚಿಹ್ನೆ ಇಟ್ರಿ. 4 9 36, 3 ಲೀಟ್ರಿ 6 ಲೀಟ್ರಿ, 4 5 20, 23 23, 2 ಲೀಟ್ರಿ 3 ಲೀಟ್ರಿ, 4 5 8, 8 2 10. ಹಾಗಾದರೆ ವಿದ್ಯಾರ್ಥಿಗಳು ಬಿಡಿಸ್ತಾನಲ್ಲಿ ಗುಣಾಕಾರ ಚಿಹ್ನೆ ಇಟ್ರಿ. 10ರ ಸ್ಥಾನದಲ್ಲೂ ಗುಣಾಕಾರ ಚಿಹ್ನೆ ಇಟ್ರಿ. 1 9 9, 1 5 5, 1 2 2. ಹಾಗಾದರೆ ವಿದ್ಯಾರ್ಥಿಗಳು ಈ 3 ಸಾಲನ್ನು ಕೂಡಿಸ್ಬೇಕು ವಿದ್ಯಾರ್ಥಿಗಳೇ. 6 ಹೆಂಗಿತ್ತು ಹಿಂಗೆ ಇಟ್ರಿ. 6 ಕೂಡಿಸು 3 9, 9 ಕೂಡಿಸು 3 12, 12 ಕೂಡಿಸು 0 12. ಹಾಗಾದರೆ ವಿದ್ಯಾರ್ಥಿಗಳು 1 ಇಟ್ರಿ, ಇಲ್ಲಿ 2 ಇಟ್ರಿ. 1 ಕೂಡಿಸು 5 6, 6 ಕೂಡಿಸು 0 6, 6 ಕೂಡಿಸು 1 7, 2 ಕೂಡಿಸು 1 3. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು? 37,296. ಆದ್ದರಿಂದ ರಫ್ತು ಮಾಡಿರುವ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳು? 37,296. ಎರಡನೇ ಪ್ರಶ್ನೆ, ಒಂದು ರಕ್ಷಿತ್ ಅರಣ್ಯ ಪ್ರದೇಶದಲ್ಲಿ 160 ಗಿಡಗಳನ್ನು ಪ್ರತಿ ಅಡ್ಡ ಸಾಲಿನಲ್ಲಿ ಮತ್ತು 108 ಗಿಡಗಳನ್ನು ಪ್ರತಿ ಕಂಬ ಸಾಲಿನಲ್ಲಿ ಇರುವಂತೆ ನೆಡಲಾಗಿದೆ. ಒಟ್ಟು ಗಿಡಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಪರಿಹಾರ. ಪ್ರತಿ ಅಡ್ಡ ಸಾಲಿನಲ್ಲಿರುವ ಗಿಡಗಳ ಸಂಖ್ಯೆ. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟಿದೆ? ಪ್ರತಿ ಅಡ್ಡ ಸಾಲಿನ ಗಿಡಗಳ ಸಂಖ್ಯೆ ಎಷ್ಟು? 160. ಪ್ರತಿ ಕಂಬ ಸಾಲಿನಲ್ಲಿರುವ ಗಿಡಗಳ ಸಂಖ್ಯೆ ಎಷ್ಟಿದೆ ವಿದ್ಯಾರ್ಥಿಗಳೇ? ಎಷ್ಟಿದೆ? 108. ಹಾಗಾದರೆ ವಿದ್ಯಾರ್ಥಿಗಳೇ, ಒಟ್ಟು ಗಿಡಗಳ ಸಂಖ್ಯೆ
ಏನಂತ ಬರೀತೀರಾ 160 ಗುಣಿಸು 108 8 ಗುಣಾಕಾರ 0 0 8 48 4 ಲೀಟ್ರಿ 8 ಲೀಟ್ರಿ 8 1 8 8 4 12. ಹಾಗಾದರೆ ವಿದ್ಯಾರ್ಥಿಗಳು ಬಿಡಿ ಸ್ಥಾನದಲ್ಲಿ ಗುಣಾಕಾರ ಚಿಹ್ನೆ ಇಟ್ರಿ. 0 ಗುಣಾಕಾರ 0 0 0 ಗುಣಾಕಾರ 6 0 0 ಗುಣಾಕಾರ 1 0. ಬಿಡಿ ಸ್ಥಾನದಲ್ಲಿ ಗುಣಾಕಾರ ಚಿಹ್ನೆ ಇಡ್ತೀರಾ. 10ರ ಸ್ಥಾನದಲ್ಲೂ ಗುಣಾಕಾರ ಚಿಹ್ನೆ ಇಡ್ತೀರಾ. 1 ಗುಣಾಕಾರ 0 0 1 ಗುಣಾಕಾರ 6 6 1 ಗುಣಾಕಾರ 1 1. ಹಾಗಾದರೆ ವಿದ್ಯಾರ್ಥಿಗಳು ಈ 3 ಸಾಲನ್ನು ಕೂಡಿಸ್ತೀರಾ ವಿದ್ಯಾರ್ಥಿಗಳೇ. 0 ಹೆಂಗಿದ್ದಂಗೆ ಇಟ್ರಿ. 0 ಕೂಡಿಸು 8 8 0 ಕೂಡಿಸು 0 0 0 ಕೂಡಿಸು 2 2 6 ಕೂಡಿಸು 0 6 6 ಕೂಡಿಸು 1 7. ಹಾಗಾದರೆ ವಿದ್ಯಾರ್ಥಿಗಳು 1 ಹೆಂಗಿದ್ದಂಗೆ ಇಟ್ರಿ. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು? 17,280. ಆದ್ದರಿಂದ ಒಟ್ಟು ಗಿಡಗಳ ಸಂಖ್ಯೆ 17,280. ಮೂರನೇ ಪ್ರಶ್ನೆ, ಒಬ್ಬ ಬೈಸಿಕಲ್ ಮಾರುವ ವ್ಯಾಪಾರಿಯು ತನ್ನ ಶೋರೂಮ್ನ ಸಲುವಾಗಿ 27 ಬೈಸಿಕಲ್ಗಳನ್ನು ಕೊಂಡುಕೊಳ್ಳುತ್ತಾನೆ. ಪ್ರತಿ ಬೈಸಿಕಲ್ನ ಬೆಲೆಯು 2,067 ರೂಪಾಯಿ. ಆದರೆ ಬೈಸಿಕಲ್ ವ್ಯಾಪಾರಿ ನೀಡಿದ ಒಟ್ಟು ಹಣ ಎಷ್ಟು? ಪರಿಹಾರ. ಪ್ರತಿ ಬೈಸಿಕಲ್ನ ಬೆಲೆ ಎಷ್ಟು? 2,067 ರೂಪಾಯಿ. ಅಂದರೆ ಪ್ರತಿ ಬೈಸಿಕಲ್ನ ಬೆಲೆಯು 2,067 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು ವ್ಯಾಪಾರಿ ಕೊಂಡ ಬೈಸಿಕಲ್ಗಳೆಷ್ಟು? 27. ಹಾಗಾದರೆ ವಿದ್ಯಾರ್ಥಿಗಳೇ ವ್ಯಾಪಾರಿಯು ಕೊಂಡ ಬೈಸಿಕಲ್ಗಳ ಸಂಖ್ಯೆ ಎಷ್ಟು? 27. ಬೈಸಿಕಲ್ ವ್ಯಾಪಾರಿ ನೀಡಿದ ಒಟ್ಟು ಹಣ. ಹಾಗಾದರೆ ವಿದ್ಯಾರ್ಥಿಗಳು ಏನಂತ ಬರೀತೀರಾ? 2,067 ಗುಣಿಸು 27 ಮಾಡ್ತೀರಾ. 2,067ಕ್ಕೆ 27ರಿಂದ ಗುಣಿಸ್ತೀರಾ ವಿದ್ಯಾರ್ಥಿಗಳೇ. 7 7 49 4 ಲೀಟ್ರಿ 9 ಲೀಟ್ರಿ 7 6 42 42 4 46 4 ಲೀಟ್ರಿ 6 ಲೀಟ್ರಿ 7 ಗುಣೆ 0 0. ಹಾಗಾದರೆ ವಿದ್ಯಾರ್ಥಿಗಳು 4 ಹೆಂಗಿದ್ದಂಗೆ ಇಟ್ರಿ. 7 ಇಡ್ಲಿ 14. ಹಾಗಾದರೆ ವಿದ್ಯಾರ್ಥಿಗಳಲ್ಲಿ 14 ಡೈರೆಕ್ಟ್ ಬರೀತೀರಾ. ವಿದ್ಯಾರ್ಥಿಗಳು ಬಿಡಿ ಸ್ಥಾನದಲ್ಲಿ ಗುಣಾಕಾರ ಚಿಹ್ನೆ ಇಡ್ತೀರಾ. 2 7 14 1 ಲೀಟ್ರಿ 4 ಲೀಟ್ರಿ 2 6 12 12 1 13 1 ಲೀಟ್ರಿ 3 ಲೀಟ್ರಿ 2 ಗುಣಾಕಾರ 0 0. ಹಾಗಾದರೆ ವಿದ್ಯಾರ್ಥಿಗಳು 1 ಹೆಂಗಿದ್ದಂಗೆ ಇಟ್ರಿ. 2 2 4. ಹಾಗಾದರೆ ವಿದ್ಯಾರ್ಥಿಗಳು ಈ 2 ಸಾಲನ್ನು ಕೂಡಿಸ್ಬೇಕು ವಿದ್ಯಾರ್ಥಿಗಳೇ. 9 ಹೆಂಗಿದ್ದಂಗೆ ಇಟ್ರಿ. 4 ಕೂಡಿಸು 6 10 1 ಲೀಟ್ರಿ 0 ಲೀಟ್ರಿ 1 ಕೂಡಿಸು 3 4 4 ಕೂಡಿಸು 4 8 1 ಕೂಡಿಸು 4 5 4 ಕೂಡಿಸು 1 5. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಉತ್ತರ ಎಷ್ಟು ಬಂತು? 55,809. ಆದ್ದರಿಂದ ಬೈಸಿಕಲ್ ವ್ಯಾಪಾರಿಯು ನೀಡಿದ ಒಟ್ಟು ಹಣ. ಹಾಗಾದರೆ ವಿದ್ಯಾರ್ಥಿಗಳು ಎಷ್ಟು? ರೂಪಾಯಿ 55,809. ನಾಲ್ಕನೇ ಪ್ರಶ್ನೆ, ಒಬ್ಬ ರೈತನು 23 ಕ್ವಿಂಟಾಲ್ ಗೋಧಿಯನ್ನು ಬೆಳೆಯುತ್ತಾನೆ. ಅವನು ಪ್ರತಿ ಕ್ವಿಂಟಾಲ್ ಗೋಧಿಯನ್ನು ರೂಪಾಯಿ 1,935ಗಳಿಗೆ ಮಾರುತ್ತಾನೆ. ಅವನಿಗೆ ಗೋಧಿಯನ್ನು ಮಾರುವುದರಿಂದ ದೊರೆಯುವ ಒಟ್ಟು ಹಣ ಎಷ್ಟು? ಪರಿಹಾರ. ಹಾಗಾದರೆ ವಿದ್ಯಾರ್ಥಿಗಳು ನಮ್ಗೆ ಏನೇನು ಕೊಟ್ಟಿದ್ದಾರೆ? ಪ್ರತಿ ಕ್ವಿಂಟಾಲ್ ಗೋಧಿಯ ಬೆಲೆ 1,995 ರೂಪಾಯಿ. ಹಾಗಾದರೆ ವಿದ್ಯಾರ್ಥಿಗಳು ಪ್ರತಿ ಕ್ವಿಂಟಾಲ್ ಗೋಧಿಯ ಬೆಲೆ ರೂಪಾಯಿ 1,935. ರೈತನು ಬೆಳೆದ ಗೋಧಿ ಎಷ್ಟು? 23 ಕ್ವಿಂಟಾಲ್. ರೈತ ಬೆಳೆದ ಗೋಧಿ ಎಷ್ಟು? 23 ಕ್ವಿಂಟಾಲ್. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡ್ತೀರಾ? 1,935ಕ್ಕೆ 23ರಿಂದ ಗುಣಿಸ್ತೀರ ವಿದ್ಯಾರ್ಥಿಗಳೇ. 3 5 15 1 ಲೀಟ್ರಿ 5 ಲೀಟ್ರಿ 3 3 9 9 1 10 1 ಲೀಟ್ರಿ 0 ಲೀಟ್ರಿ 3 9 27 27 1 28 2 ಲೀಟ್ರಿ 8 ಲೀಟ್ರಿ 3 1 3 3 2 5. ಹಾಗಾದರೆ ವಿದ್ಯಾರ್ಥಿಗಳು ಬಿಡಿ ಸ್ಥಾನದಲ್ಲಿ ಗುಣಾಕಾರ ಚಿಹ್ನೆ ಇಟ್ರಿ. 2 5 10 1 ಲೀಟ್ರಿ 0 ಲೀಟ್ರಿ 2 3 6 6 1 7 2 9 18 1 ಲೀಟ್ರಿ 8 ಲೀಟ್ರಿ 2 1 2 2 1 3. ಹಾಗಾದರೆ ವಿದ್ಯಾರ್ಥಿಗಳು ಈ 2 ಸಾಲನ್ನು ಕೂಡಿಸಬೇಕು ವಿದ್ಯಾರ್ಥಿಗಳೇ. ಗುಣಾಕಾರ 5 5 0 ಕೂಡಿಸು 0 0 7 ಕೂಡಿಸು 8 15 1 ಲೀಟ್ರಿ 5 ಲೀಟ್ರಿ 1 ಕೂಡಿಸು 8 9 9 ಕೂಡಿಸು 5 14 1 ಲೀಟ್ರಿ 4 ಲೀಟ್ರಿ 1 ಕೂಡಿಸು 3 4. ಹಾಗಾದರೆ ವಿದ್ಯಾರ್ಥಿಗಳು ನಮ್ಮ ಹತ್ರ ಎಷ್ಟು ಬಂತು? 44,505. ಆದ್ದರಿಂದ
ಆದ್ದರಿಂದ ಅವನಿಗೆ ಗೋಧಿಯನ್ನು ಮಾರುವುದರಿಂದ ದೊರೆಯುವ ಒಟ್ಟು ಹಣ ರೂಪಾಯಿ 44,505. ಹಾಗಾದರೆ ವಿದ್ಯಾರ್ಥಿಗಳೇ, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.